ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC MTS ಮತ್ತು ಹವಾಲ್ದಾರ್ ಎಕ್ಸಾಮಿನೇಷನ್ ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಸೇಫ್ ಸ್ಕೋರ್ ಎಷ್ಟಿರಬೇಕು ಮತ್ತು ಯಾವ ರೀತಿಯಾಗಿ ಸ್ಕೋರ್ನ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಡೈರೆಕ್ಟಾಗಿ ನಿಮಗೆ ಮೆಸೇಜನ್ನು ಬರುತ್ತೆ. ಬನ್ನಿ, ಏನು ಒಂದು SSC MTS ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ರೆಕ್ರೂಟ್ಮೆಂಟ್ನ ಅರ್ಜಿ ಸಲ್ಲಿಸಿ ಎಕ್ಸಾಮಿನೇಷನ್ ಬರೆದಿದ್ದಾರೆ. ಅದರದ್ದು ಒಂದು ರೆಸ್ಪಾನ್ಸ್ ಒಂದು ಕೀ ಆನ್ಸರ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ಅದೇ ರೀತಿಯಾಗಿ ಒಂದು ಸ್ಕೋರ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಕಟಪ್ ಎಷ್ಟು ನಿಂದಿರ್ಬೋದು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲೇದಾಗಿ ನೀವು ಒಂದು ಕೀ ಆನ್ಸರ್ನ ಇಲ್ಲಿ PDF ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ರೆಸ್ಪಾನ್ಸ್ ಸೀಟನ್ನು ಯಾವ ರೀತಿ ನೋಡ್ಕೊಳ್ಬೇಕಂತ ನೋಡೋಣ. ನೋಡಿ, ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಈ ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಅವರ ವೆಬ್ಸೈಟ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ಲಾಗಿನ್ ಪೇಜ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ರೂಲ್ ನಂಬರ್ನ ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಬೇಡಿ. ನೀವೇನೊಂದು ಎಕ್ಸಾಮಿನೇಷನ್ ಬರುವಾಗ ಅಡ್ಮಿಟ್ ಕಾರ್ಡ್ ತೊಗೊಂಡ್ಕೊಂಡು ಹೋಗಿರ್ತೀರಲ್ಲ, ಅದರಲ್ಲಿ ಒಂದು ರೂಲ್ ನಂಬರ್ ಇರುತ್ತೆ. ಆ ಒಂದು ರೂಲ್ ನಂಬರ್ನ ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡ್, ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ಪಾಸ್ವರ್ಡ್ ಇರುತ್ತೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ಎರಡು ಡೀಟೇಲ್ಸು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ಇರುತ್ತೆ. ಇದನ್ನು ನೀವು ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಡೀಟೇಲ್ಸ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಲೋಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ 3 ರೀತಿಯ ಒಂದು ಆಪ್ಷನ್ಸ್ಗಳು ಬರುತ್ತೆ. ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಕ್ವಶನ್ ಪೇಪರ್ ಆ್ಯಂಡ್ ಏನು ಒಂದು ಎಕ್ಸಾಮಿನೇಷನ್ ಬರೆದ್ರೆ ಅದ್ರದ್ದು ಒಂದು ರೆಸ್ಪಾನ್ಸ್ ಸೀಟ್ ಬಂದಿರುತ್ತೆ, ಮತ್ತು ರೈಸ್ ಅಬ್ಜೆಕ್ಷನ್, ಏನಾದರೂ ನಿಮಗೆ ಕ್ವಶನಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದೆ ಇಲ್ಲಿ ರೈಸ್ ಮಾಡ್ಬೋದು. ಈ ರೀತಿಯಾಗಿ ಇರುತ್ತೆ. ನೋಡಿ, ಇಲ್ಲಿ ಏನು ಒಂದು ಸೆಂಟರ್ ಇದೆಲ್ಲ ಈ ಒಂದು ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇದರ ಚೂಸ್ ಆಗುತ್ತೆ, ಅಥವಾ ಡೈರೆಕ್ಟಾಗಿ ಇಲ್ಲಿ ಬಂದಿರುತ್ತೆ ಕ್ವಶನ್ ಪೇಪರ್ ಆ್ಯಂಡ್ ಆನ್ಸರ್ ಕೀ ಅಂತ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಕೆಳಗೆ ಟು ಡೌನ್ಲೋಡ್ ಯುವರ್ ಕ್ವಶನ್ ಪೇಪರ್ ಫಾರ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBIC ಆ್ಯಂಡ್ CBN ಎಕ್ಸಾಮಿನೇಷನ್ 2024 ಕ್ಲಿಕ್ ಟು ಜನರೇಟ್ ಇಟ್ ಅಂತಿದೆ. ಇದೆಯಲ್ಲ, ಇಲ್ಲಿ ಕ್ಲಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ಕರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ರೀತಿಯಾಗಿ ಒಂದು ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಏನು ಹವಾಲ್ದಾರ್ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಒಂದು ಆನ್ಸರ್ನ ಅಂದರೆ ಹಾಕಿದ್ದೀರಲ್ಲ, ಆ ಒಂದು ರೆಸ್ಪಾನ್ಸ್ ಸೀಟ್ ಇಲ್ಲಿ ಬರುತ್ತೆ. ನಿಮಗೆ ಯಾವ ಒಂದು ಕ್ವಶನ್ಗೆ ಯಾವ ಒಂದು ಆನ್ಸರ್ ನೀಡಿದ್ದೀರಾ ಅದು ಕರೆಕ್ಟಾಗಿದೆ ಅಥವಾ ಇಲ್ಲ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನೀವು ಡೈರೆಕ್ಟಾಗಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕಂದ್ರೆ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನೀವು ಏನು ಮಾಡಬೇಕು, ಇಲ್ಲಿ ಒಂದು ಸಿಂಬಾಲ್ ಇದೆ ನೋಡಿ, ಈ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಇಲ್ಲಿ ಡೌನ್ಲೋಡ್ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಫೈಲ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಫೈಲ್ನ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಇನ್ನೊಂದು ವೆಬ್ಸೈಟನ್ನು ಕೊಟ್ಟಿರ್ತೀನಿ, ಆ ವೆಬ್ಸೈಟ್ನ ಓಪನ್ ಮಾಡಬೇಕು. ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ನೋಡ್ಕೋಣ. ನೋಡಿ, ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರೀತಿಯಾಗಿ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಒಂದು ಲೆಫ್ಟ್ ಸೈಡ್ ಏನಿದೆ ಇದ್ರ ಮೇಲೆ ನೀವು ಇಲ್ಲಿ ಡೀಟೇಲ್ಸ್ ನೀಡಿ ನಿಮ್ಮ ಸ್ಕೋರ್ನ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಈಗಾಗಲೇ ನಾನು ಒಂದು ಫೈಲ್ನ ಡೌನ್ಲೋಡ್ ಮಾಡೋದು ಮಾಹಿತಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸ್ಟೆಪ್ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಬೈ ಫೈಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಡೌನ್ಲೋಡ್ ಫೈಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೊಂದು ಫೈಲ್ನ ನೀವು ಡೌನ್ಲೋಡನ್ನು ಮಾಡಿದ್ದೀರಾ ಜಸ್ಟ್ ಆ ಫೈಲ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗ ಏನು ಡೌನ್ಲೋಡ್ ಮಾಡಿದೆ ಆ ಫೈಲನ್ನು ಈಗ ಚೂಸ್ ಮಾಡ್ಕೊತಾ ಇದ್ದೀನಿ, ಮತ್ತು ಆ ಒಂದು ಅಭ್ಯರ್ಥಿಯ ಕೆಟಗರಿನಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಪೇಪರ್ ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಇದೆ, ಯಾವೊಂದು ಮಾಧ್ಯಮದಲ್ಲಿ ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ ಅಂತ ಬಂದಿರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಪೇಪರ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಇಲ್ಲಿ ಕೊನೆಯದಾಗಿ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಒಂದು ಅಭ್ಯರ್ಥಿಯ ಒಂದು ಡೀಟೇಲ್ಸ್ ಬರುತ್ತೆ, ಎಷ್ಟು ಸ್ಕೋರ್ ಆಗಿದೆ ಅಂತ ಇಲ್ಲಿ ಡೈರೆಕ್ಟಾಗಿ ತೋರಿಸ್ಬಿಡುತ್ತೆ. ನೋಡಿ, ನೀವು ನೋಡ್ಕೋಬೋದು. ನೋಡಿ, ಈ ರೀತಿಯಾಗಿ ಬರುತ್ತೆ ನಿಮಗೆ ಸೆಕ್ಷನ್ 1 ಸೆಕ್ಷನ್ 2 ಅಂತ ನಿಮಗೆ 2 ರೀತಿ ಇದ್ದು, ಮೊದಲೇ ಸೆಕ್ಷನಲ್ಲಿ ನಿಮಗೆ ಒಂದು ಕ್ವಾಲಿಫೈ ಇರುತ್ತೆ. ಏನೊಂದು ಸೆಕೆಂಡ್ ಸೆಕ್ಷನ್ ಇದೆಯಲ್ಲ, ಇಲ್ಲಿ ನಿಮಗೆ ಒಂದು ಮೆರಿಟ್ ಆದಾದ ಮೇಲೆ ಅವರು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು. ನೋಡಿ, ಜನರಲ್ ಅವೇರ್ನೆಸ್ ಆಗಿರ್ಬೋದು, ಒಂದು ಇಂಗ್ಲೀಷ್ ಆಗಿರ್ಬೋದು, ಈ 2 ನಿಮಗೆ ಫೈನಲ್ ಮೆರಿಟ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಸೇಫ್ ಸ್ಕೋರ್ ಎಷ್ಟು ಇದೆ ಇರಬೇಕಪ್ಪ ಅಂತಂದರೆ ನೀವು 100+ ನೀವು ಏನಾದರೂ ಹೊಂದಿದ್ರೆ ನಿಮಗೆ ಸೇಫ್ ಸ್ಕೋರ್ ಆಗಿರುತ್ತೆ. 100+ ಯಾರ್ದಾಗಿದೆ ನೋಡಿ ಅವ್ರದ್ದು ಆಗೋ ಸಾಧ್ಯತೆ ಭಾಳ ಇರುತ್ತೆ. ನೋಡಿ, 100+ ಯಾರಾಗಿದೆ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ನಿಮ್ಮ ಸ್ಕೋರ್ ಚಾರ್ಟ್ನ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಏನಾದರೂ ಸಮಸ್ಯೆ ಅಂದರೆ ಏನಾದರೂ ನಿಮಗೆ
ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಒಂದು ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.